ವೀಕ್ಷಕರಿಗೆ ನಮಸ್ಕಾರ. ನಮಗೆಲ್ಲರಿಗೂ ಕೂಡ ಜೀವನದಲ್ಲಿ ಸುಖ ಬೇಕು ಅನ್ನುವಂತಹ ಅಪೇಕ್ಷೆ ಸಹಜವಾಗಿಯೇ ಇರುತ್ತೆ. ಪ್ರಪಂಚದಲ್ಲಿ ಬರೀ ಮನುಷ್ಯರಿಗೇನು, ಪ್ರತಿಯೊಂದು ಪ್ರಾಣಿಗೂ ಬೇಕು ಸುಖ ಅನ್ನುವಂಥದ್ದು. ಯಾವ ಪ್ರಾಣಿಯಾದರೂ, ಒಂದು ಸಣ್ಣ ಕೀಟವಾದರೂ ನನಗೆ ಕಷ್ಟ ಬರಲಿ, ನನಗೆ ಸುಖ ಬೇಡ ಅನ್ನುವಂಥದ್ದುಂಟೆ? ಖಂಡಿತ ಇಲ್ಲ. ಮತ್ತು ಸುಖ ಪಡೋದಕ್ಕೆ ಪ್ರತಿಯೊಬ್ಬರೂ ಆಸೆ ಪಡುವಂಥದ್ದು, ವಿಶೇಷವಾಗಿ ಮನುಷ್ಯರು ಆಸೆ ಪಡುವಂಥದ್ದು ಏನಂತ ಹೇಳಿದ್ರೆ, ಸುಖ ಪಡಬೇಕು ಅಂತಂದರೆ ಸುಖಕ್ಕೆ ಸಾಧನ ಬೇಕು ಅನ್ನುವಂಥದ್ದು. ಸುಖಕ್ಕೆ ಸಾಧನ ಬೇಕು ಅಂತ ಹೇಳಿದ್ರೆ ಅದು ನಾನಾ ಪ್ರಕಾರವಾಗಿರುವಂಥದ್ದು. ಆದರೆ ಅದರಲ್ಲಿ ಒಂದು ಬಹಳ ಮುಖ್ಯವಾದಂಥದ್ದು ಅಂತಂದರೆ ಐಶ್ವರ್ಯ, ಸಂಪತ್ತು ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಸಹಜವಾದ ಬಯಕೆ ಆಗಿರುತ್ತೆ. ಹಾಗಾದರೆ ಐಶ್ವರ್ಯ ಬೇಕು ಅಂತಂತಂದರೆ ಅದನ್ನು ನಾವು ಹೇಳೋದಾದರೆ ಲಕ್ಷ್ಮಿ ನಮಗೆ ಬರಬೇಕು, ಲಕ್ಷ್ಮಿ ಒಲಿಯಬೇಕು ಅಂತೆಲ್ಲ ನಾವು ಹೇಳ್ತೀವಲ್ಲ. ಲಕ್ಷ್ಮಿ ಯಾರಿಗೆ ಒಲಿಯುತ್ತಾಳೆ ಅನ್ನೋಂತಹ ಪ್ರಶ್ನೆ. ಮತ್ತು ಜೊತೆಗೆ ನಾವು ತಿಳ್ಕೊಳ್ಬೇಕಾದ್ದು, ಯಾವಾಗಲೂ ಒಂದು ಪಾಸಿಟಿವ್ ಆಗಿರುವಂಥದ್ದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನೆಗೆಟಿವ್ ಆದ್ನೂ ತಿಳ್ಕೊಂಡಿರಬೇಕು. ಅಂದರೆ ಸಕಾರಾತ್ಮಕವಾಗಿ ಅರಿತುಕೊಳ್ಳುವುದರ ಜೊತೆಯಲ್ಲೇನೆ ನಕಾರಾತ್ಮಕವಾಗಿಯೂ ಒಂದು ವಿಷಯವನ್ನು ತಿಳಿದುಕೊಂಡಿರಬೇಕು ಅಂತ. ಆದ್ದರಿಂದ ಯಾವ ರೀತಿ ನಾವಿದ್ದ ಪಕ್ಷದಲ್ಲಿ ಲಕ್ಷ್ಮಿ ನಮಗೆ ಒಲಿತಾಳೆ, ಯಾವಿದ್ದ ಪಕ್ಷದಲ್ಲಿ ಒಲಿಯಲ್ಲ ಅನ್ನೋಂಥ ಲೆಕ್ಕ. ಮತ್ತು ಇದರಲ್ಲಿ ಗಮನಿಸ್ಕೊಳ್ಬೇಕಾದ್ದೇನು ಅಂತ ಹೇಳಿದ್ರೆ, ಗಂಡಸರಿಗೆ ಅನ್ವಯವಾಗುವಂತಹ ನಿಯಮಗಳೆಲ್ಲ ಹೆಂಗಸರಿಗೆ ಅನ್ವಯವಾಗುತ್ತೆ ಅಂತ ಏನಿಲ್ಲ. ಹೆಂಗಸರಿಗೆ ಅನ್ವಯವಾಗುವಂತಹ ನಿಯಮಗಳೆಲ್ಲ ಗಂಡಸರಿಗೆ ಅನ್ವಯವಾಗುತ್ತೆ ಅಂತ ಏನಿಲ್ಲ. ಆದ್ದರಿಂದ ಗಂಡಸರಲ್ಲಿ ಇರಬೇಕಾದಂತಹ ಕೆಲವು ನಿಯಮಗಳು, ಹೆಂಗಸರಲ್ಲಿ ಇರಬೇಕಾದಂತಹ ಕೆಲವು ನಿಯಮಗಳು, ಅದೆರಡನ್ನೂ ಕೂಡ ಒಂದು ರೀತಿ ಪಟ್ಟಿ ಮಾಡಿ ನೋಡಪ್ಪ, ಹೀಗಿದ್ದರೆ ಲಕ್ಷ್ಮಿ ಒಲಿತಾಳೆ, ಹೀಗಿಲ್ಲದೆ ಹೋದರೆ ಲಕ್ಷ್ಮಿ ಒಲಿಯಲ್ಲ ಅಂತಂದ್ಬಿಟ್ಟು, ಹೀಗಿದ್ದರೆ ಲಕ್ಷ್ಮಿ ಒಲಿಯಲ್ಲ ಅಂತ ಹೇಳಿಬಿಟ್ಟು ಅದನ್ನು ವಿಂಗಡಿಸಿ ತೋರಿಸುವಂತಹ ಸುಂದರವಾದ ಶ್ಲೋಕಗಳು ಸಂಸ್ಕೃತದಲ್ಲಿದೆ. ಈಗ ಪುರುಷರು ಮೊದಲು ನಮಗೆ ಐಶ್ವರ್ಯ ಬೇಕು ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಫಸ್ಟ್ ಕಾಷನ್ನು, ನೋಡಪ್ಪ, ಈ ಎಚ್ಚರಗಳನ್ನು ನೀ ತೆಗೆದುಕೊಂಡ ಪಕ್ಷದಲ್ಲಿ ನಿನಗೆ ಲಕ್ಷ್ಮಿ ಒಲಿತಾಳೆ. ಕೊನೆಯ ಪಕ್ಷ ಲಕ್ಷ್ಮಿಯ ಕೋಪಕ್ಕೆ ನೀನು ಪಾತ್ರನಾಗದೇ ಇರಬಹುದು ಅಂತಂದ್ಬಿಟ್ಟು, ನಾವು ಯಾವ ರೀತಿ ಇದ್ರೆ ಲಕ್ಷ್ಮಿಯ ಕೃಪೆ ನಮಗೆ ಒದಗೋದಿಲ್ಲ ಅಂತ ಹೇಳಿದ್ರೆ, ನಮಗೆ ಆಶ್ಚರ್ಯವೆನಿಸುವಂತೆ ಜೀವನದಲ್ಲಿ ಯಾವುದೋ ಕೆಲವು ಪ್ರಿನ್ಸಿಪಲ್ಗಳನ್ನು, ಕೆಲವು ನಿಯತ್ತುಗಳನ್ನು ನಾವು ಇಟ್ಕೊಳ್ಳದೆ ಹೋದ ಪಕ್ಷದಲ್ಲಿ ಲಕ್ಷ್ಮಿ ನಮಗೆ ಒಲಿಯೋದಿಲ್ಲ ಅಂತಂದ್ಬಿಟ್ಟು. ಏನು ಹಾಗಾದರೆ ಯಾವುದು ಆ ನಿಯಮ ಅಂತ ಹೇಳಿದ್ರೆ, ಒಂದು ಕುಚೇಲಿನಂ. ನಮಗೆಲ್ಲ ಕುಚೇಲನ ಕಥೆ ಗೊತ್ತಿದೆ. ವಾಸ್ತವವಾಗಿ ಕುಚೇಲ ಅಂದರೂ ಒಂದೇ, ದುರ್ವಾಸ ಅಂತಂದರೂ ಒಂದೇ. ಎರಡಕ್ಕೂ ಅರ್ಥ ಕೆಟ್ಟ ಬಟ್ಟೆಯುಟ್ಟವನು ಅಂತಂದ್ಬಿಟ್ಟು. ಏನಿದು, ನಾವು ಇವ್ರನ್ನೆಲ್ಲ ಮಹಾತ್ಮನು ಅಂತ ಅಂದ್ಕೊಂಡಿದ್ವಿ, ಇವರು ಕೆಟ್ಟ ಬಟ್ಟೆ ಅಂತ ಹೇಳ್ತೀರಾ, ಮತ್ತು ಕೆಟ್ಟ ಬಟ್ಟೆ ಉಟ್ಕೊಂಡ್ರೋ ಅಂತ ಅವನ ಹತ್ರ ಲಕ್ಷ್ಮಿ ಒಲಿಯಲ್ಲ ಅಂತ ಹೇಳ್ತೀರಾ? ಹಾಂ, ಹೌದು, ಅದು ಹಾಗೆಯೇ ಇರುವಂಥದ್ದು. ದುರ್ವಾಸರ ಲೆಕ್ಕಾಚಾರ ಬೇರೆ, ಕುಚೇಲನ ಲೆಕ್ಕಾಚಾರ ಬೇರೆ, ನಮ್ಮದು ಬೇರೆ. ಹೇಗೆ ಬೇರೆ ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ದುರ್ವಾಸರು ಅವಧೂತರು. ಅವಧೂತರು ಅಂತಂದರೆ ಅವರಿಗೆ ಲೌಕಿಕವಾದ ನಿಯಮಗಳು ಯಾವುದೂ ಅಪ್ಲೈ ಆಗಲ್ಲ. ಮತ್ತು ಅವಧೂತರು ಅನ್ನೋದ್ರ ಬಗ್ಗೆನೇ ಒಂದು ಲೆಕ್ಕಾಚಾರವೇ ಇದೆ. ಏನಪ್ಪ ಅಂತಂದರೆ, ಅವರು ಜಡನ ಹಾಗೆ, ಉನ್ಮತ್ತನ ಹಾಗೆ, ಪಿಶಾಚನ ಹಾಗೆ ಲೋಕದ ಕಣ್ಣಿಗೆ ಕಾಣುವಂಥ ಅವರು ಅಂತಂದ್ಬಿಟ್ಟು. ಅಂದರೆ ಅವರ ವರ್ತನೆ ಎಲ್ಲರ ವರ್ತನೆಯಂತೆ ಇರೋದಿಲ್ಲ ಅಂತಂದ್ಬಿಟ್ಟು. ಅವರು ಬಹಳ ಜ್ಞಾನದ ಉನ್ನತ ಸ್ಥಿತಿಯಲ್ಲಿ ಇರೋವಂಥವರು. ಹಾಗಿರೋವಂಥವರು ಅವ್ರಿಗೆ ಅವರದೇ ಆದಂತಹ ನಿಯಮಗಳುಂಟು, ಅದು ಲೋಕದ ನಿಯಮಗಳಿಗೆ ಅನ್ವಯವಾಗೋದಿಲ್ಲ. ಆದ್ದರಿಂದ ಅವರ ವರ್ತನೆಯೇ ಬೇರೆ. ದೇ ಆರ್ ಎ ಸೆಪರೇಟ್ ಕ್ಯಾಟಗರಿ, ಎ ಹೈಯರ್ ಲೆವೆಲ್. ಅದನ್ನು ನಾವು ಸಾಧಾರಣ ಮನುಷ್ಯರನ್ನು ಟ್ಯಾಲಿ ಮಾಡೋಕ್ಕೆ ಹೋಗಬಾರ್ದು ಅನ್ನೋವಂಥದ್ದು, ಅದೇ ಬೇರೆ ವಿಷಯ. ಅದು ಆ ತರಹದವರು ತುಂಬ ಜನಗಳೇನಿರೋದಿಲ್ಲ. ಅವ್ರ ಎಕ್ಸೆಪ್ಷನ್ ಆಗಿರೋವಂಥ ಅವರ ನಿಯಮಗಳು, ನೀತಿ ನಿಯಮಗಳು ಎಲ್ಲನೂ ಕೂಡ ಬೇರೆ. ಆದ್ದರಿಂದ ಅವ್ರದ್ದನ್ನು ನಾವು ಇಲ್ಲಿ ಕಂಪೇರ್ ಮಾಡಬೇಕಾದಿಲ್ಲ ಅನ್ನೋದು ಒಂದು. ಎರಡನೇದು,
ಕುಚೇಲನ್ನು ತೊಗೊಂಡ್ರು ಅಷ್ಟೇ. ಪಾಪ ಅವನು ಕಡು ಬಡವನಾಗಿದ್ದಂಥ ಅವನು, ಆದ್ದರಿಂದ ಅವನಿಗೆ ತುಂಬ ಒಳ್ಳೆಯ ವಸ್ತ್ರವನ್ನು ಉಟ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅವನಿಗೆ. ಹಿ ಕುಡ್ ನಾಟ್ ಅಫೋರ್ಡ್ ಅನ್ನೋ ಅಷ್ಟು ಕಡು ಬಡತನ. ಹಾಗಿದ್ದರಿಂದ ಅವನ ಬಟ್ಟೆ ತುಂಬ ಏನು ಚೆನ್ನಾಗಿತ್ತು ಅಂತ ಏನಿಲ್ಲ ಅಂತಂದ್ಬಿಟ್ಟು. ಆದರೆ ಅದಕ್ಕಿಂತ ಹೆಚ್ಚಾದಂತಹ ಅವನಲ್ಲಿ ಕೃಷ್ಣ ಭಕ್ತಿ ಎನ್ನುವಂಥದ್ದು ಇದ್ದದ್ರಿಂದ ಈ ದೋಷವನ್ನು ತೊಡೆದು ಹಾಕಿ ಅದರಿಂದ ಅವನಿಗೆ ಎಷ್ಟು ಐಶ್ವರ್ಯ ಅನ್ನುವಂಥದ್ದು ಇಲ್ಲ ಅಂತ ಇತ್ತೋ ಅಷ್ಟು ಐಶ್ವರ್ಯವೂ ಅವನಿಗೆ ಬರುವಂತೆ ಕೃಷ್ಣ ಕೃಪೆಯಿಂದ ಆಯಿತು ಅನ್ನೋವಂಥದ್ದು ಆ ಲೆಕ್ಕ ಬೇರೆ. ಸಾಧಾರಣ ಜನಗಳನ್ನ ಲೆಕ್ಕವನ್ನು ತಗೊಂಡ್ರೆ ಯಾವಾಗಲೂ ಕೊಳೆ ಬಟ್ಟೆಯನ್ನು ಹಾಕ್ಕೊಂಡಿದ್ರೆ ಒಲೆದಿದ್ದ ಲಕ್ಷ್ಮಿಯೂ ಕೂಡ ದೂರ ಹೋಗುವಳು ಅನ್ನುವಂಥ ಎಚ್ಚರ ಇರಬೇಕು. ಆದ್ದರಿಂದ ವಿಮುಂಚತಿ ಶ್ರೀಹಿ, ಇಂಥ ಮನುಷ್ಯನನ್ನು ಬಿಟ್ಟು ಹೋಗ್ತಾಳೆ ಲಕ್ಷ್ಮಿ. ಲಕ್ಷ್ಮಿ ಹತ್ತಿರದಲ್ಲೇ ಇದ್ರೂ ಅವಳೇ ಒಲಿದಿದ್ರೂ ಕೂಡ ಕೊನೆಗೆ ಅವಳ ಕಾರುಣ್ಯವನ್ನು ಕಟಾಕ್ಷವನ್ನು ಕಳೆದುಕೊಳ್ಳೋದಾಗತ್ತೆ. ನಂಬರ್ 1, ನಮ್ಮ ವಸ್ತ್ರ ಅದು ಶುಭ್ರವಾಗಿರಬೇಕು. ಕೊಳಕಿನ ಬಟ್ಟೆಯನ್ನು ಧರಿಸಬಾರದು. ಅದು ಕೇವಲ ಲೌಕಿಕವಾಗಿ ಬೇರೆಯವ್ರ ಕಣ್ಣಿಗೆ ನಾವು ಹೆಂಗೆ ಕಾಣ್ತೀವಿ ಅನ್ನೋ ಅಷ್ಟು ಮಾತ್ರ ಲೆಕ್ಕವಲ್ಲದೇನೆ ಇಟ್ಸ್ ಎ ಮ್ಯಾಟರ್ ಆಫ್ ಪರ್ಸನಲ್ ಪ್ರಿನ್ಸಿಪಲ್. ಆದ್ದರಿಂದ ಕೊಳೆಯ ಬಟ್ಟೆಯನ್ನು ಉಡಬಾರದು. ಇದು ನಂಬರ್ 1. ಎರಡನೇದು ದಂತ ಮಲೋಪಧಾರಿಣಂ, ಸರಿಯಾಗಿ ಹಲ್ಲುಜ್ಜದೇ ಇರೋದು. ಅರೆ ಇದಕ್ಕೂ ಲಕ್ಷ್ಮಿಗೂ ಏನು ಸಂಬಂಧ ಅಂತಂದರೆ ಹೌದು, ಎಲ್ಲಿ ಆ ಕೊಳಕು ಇದೆಲ್ಲ ಇರುತ್ತೋ ಅದೆಲ್ಲನೂ ಕೂಡ ಅಲಕ್ಷ್ಮಿಯ ವಾಸಸ್ಥಾನ. ಆದ್ದರಿಂದ ಅದಕ್ಕೆ ಆಸ್ಪದ ಕೊಡಬಾರದು ಅಂತ ಹೇಳಿದ್ರೆ ಶುಭ್ರವಾಗಿರಬೇಕು. ಒಂದು ಪ್ರಾಣಿನೂ ಹಲ್ಲುಜ್ಜಲ್ಲಪ್ಪ, ನಾನು ಯಾಕೆ ಹಲ್ಲುಜ್ಜಬೇಕು ಅಂತ ಹೇಳಿದ್ರೆ ಇಲ್ಲಿ ಪ್ರಾಣಿಗಳಿಗೂ ಮನುಷ್ಯರಿಗೂ ಭೇದವಿದೆ. ಪ್ರಾಣಿಗಳಿಗೆ ಇರೋ ಡಿಸೈನ್ನಲ್ಲೇ ಹೇಗಿದೆ ಅಂತ ಹೇಳಿದ್ರೆ ಅವುಗಳೇನು ದಿವಸ ಏನು ಹಲ್ಲುಜ್ಜುಗೊಳ್ಬೇಕಾಗಿಲ್ಲ ಅವುಗಳು. ಆದ್ದರಿಂದ ಅವುಗಳ ಬಾಯಿಯ ರಚನೆಯೇ ಬೇರೆ ಥರ ಇದೆ. ನಮ್ಮಲ್ಲಿ ಹೆಂಗಾಗ್ಬಿಡತ್ತೆ ಅಂದರೆ ಫುಡ್ ಪಾರ್ಟಿಕಲ್ಸ್ ಅಲ್ಲಿ ಬಾಯಲ್ಲೆಲ್ಲ ಚೂರು ಕೂತ್ಕೊಂಡಿದ್ದ ಪಕ್ಷದಲ್ಲಿ ನಮಗೆ ಮಲಗಿ ಎದ್ದರೆ ಎಷ್ಟೋ ಸಲ ಗೊತ್ತಾಗುತ್ತಿಲ್ಲ, ನಮ್ಮ ಬಾಯೇ ನಮಗೆ ವಾಸನೆ, ನಮಗೆ ಅಸಹ್ಯವಾಗುವಂಥದ್ದು ಹೀಗೆಲ್ಲ ಇರುತ್ತೆ. ಆದ್ದರಿಂದ ಹಾಗಾಗಬಾರ್ದು ಅನ್ನೋಕ್ಕೋಸ್ಕರವಾಗಿ ದಂತಗಳು ಶುಭ್ರವಾಗಿರಬೇಕು ಅಂತ, ಸನ್ಯಾಸಿಯ ದಂತಗಳು ಕೂಡ ಶುಭ್ರವಾಗಿರಬೇಕು ಅಂತ ಹೇಳಿಬಿಟ್ಟು ಹೇಳೋಂಥ ನಿಯಮಗಳಿವೆ. ಹಾಗಿರೋದ್ರಿಂದ ಯಾರು ತಮ್ಮ ದಂತಗಳಲ್ಲಿ ಕೊಳೆ ಇರೋವಂಥದ್ದನ್ನು ಸಹಿಸ್ಕೊಂಡು ಸುಮ್ಮನೆ ಇರ್ತಾರೋ, ಸಾಧಾರಣವಾಗಿ ಲೌಕಿಕವಾದ ಒಂದು ಲೆಕ್ಕಾಚಾರದಲ್ಲೇ ಅಕ್ಕಪಕ್ಕದವರು ನೀನು ಬಾಯಿ ತುಂಬ ವಾಸನೆ ಕಣಯ್ಯ ಅಂತಂದ್ಬಿಟ್ಟು ಹೇಳೋವಂಥದ್ದು ಬಂದ್ಬಿಡುತ್ತೆ. ಆದರೆ ಬೇರೆಯವ್ರು ಹೇಳ್ತಾರೋ ಬಿಡ್ತಾರೋ, ನಮ್ಮ ಮಟ್ಟಿಗೆ ನಾವು ಸರಿಯಾಗಿರಬೇಕು ಅಂದರೆ ಹೇಗಿರಬೇಕು ಅಂತ ಹೇಳಿದ್ರೆ ನಮ್ಮ ದಂತಗಳು ಶುಭ್ರವಾಗಿರಬೇಕು ಅನ್ನೋಂತಹ ಮಾತನ್ನು ಈ ಶ್ಲೋಕ ಹೇಳುತ್ತೆ. ಮೂರನೇದು ಹೆಚ್ಚು ತಿನ್ನುವಂಥವನ್ನ ಅಂದರೆ ಏನಂತಂದರೆ ತಿನ್ನಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಫಿಲಾಸಫಿ ಆಗೋಗ್ಬಿಟ್ರೆ ಅಂಥವನ ಹತ್ರನೂ ಲಕ್ಷ್ಮಿ ಸುಳಿಯೋದಿಲ್ಲ ಅಂತ. ಬಹ್ವಾಶಿನಂ ಅಶ್ನಾತಿ ತಿಂತಾನೆ ಅಂತ. ಬಹು ಅಂದರೆ ಹೆಚ್ಚಾಗಿ, ತುಂಬ ಹೆಚ್ಚಾಗಿ ತಿನ್ನೋವಂಥದ್ದು ಕೂಡ ಒಳ್ಳೆಯದಲ್ಲ. ಅಂಥದ್ದು ಕೂಡ ಒಂಥರ ಅಲಕ್ಷ್ಮಿಯ ಅವಳ ಇದಕ್ಕೆ ಪಾತ್ರನಾಗ್ಬಿಡೋವಂಥ ಪರಿಸ್ಥಿತಿ ತಂದುಬಿಡುತ್ತೆ ಅದು ಅಂತಂದ್ಬಿಟ್ಟು. ಆದ್ದರಿಂದ ಅತ್ಯಾಹಾರ ಸೇವನೆ ಒಳ್ಳೆಯದಲ್ಲ. ನಮಗೆ ಇದೆಲ್ಲ ಕಾಮನ್ ಸೆನ್ಸು, ಡೋಂಟ್ ಈಟ್ ಮಚ್ ಅಂತ ಡಾಕ್ಟ್ರು ಹೇಳ್ತಾರೆ. ಅದನ್ನ ನೀವು ಧರ್ಮಶಾಸ್ತ್ರ ಬಂದು ಹೇಳೋದಂಥದ್ದೇನು ಅಂತ ಹೇಳಿದ್ರೆ ಧರ್ಮಶಾಸ್ತ್ರಕ್ಕೂ ಇದಕ್ಕೆಲ್ಲನೂ ಆಸ್ಪದ ಇದೆ. ಅದಕ್ಕೋಸ್ಕರನೇ ನಾನು ಅತಿಯಾಗಿ ತಿಂದದ್ದರಿಂದ ಉಂಟಾದ ಪಾಪದಿಂದ ನನ್ನನ್ನು ಬಿಡುಗಡೆ ಮಾಡು ಅಂತ ಕೇಳಿಕೊಳ್ಳುವಂತಹ ಪ್ರಾರ್ಥನೆಗಳಿದೆ. ಆದ್ದರಿಂದ ಅತಿಯಾದ ಆಹಾರ ಸೇವನೆ ಸುಮ್ಮನೆ ಏನೋ ಹೊಟ್ಟೆ ನೋವು ಬರುತ್ತೆ ಅಥವಾ ಮೈ ತುಂಬ ದಪ್ಪ ಆಗೋಗ್ಬಿಡುತ್ತೆ ಅಂತ ಈ ಥರದ್ದು ಲೌಕಿಕ ಕಾರಣಗಳಲ್ಲದೆ ಅದು ಉಂಟು. ಅದಲ್ಲ ಅಂತ ಅಲ್ಲ, ಅದಲ್ಲದೇ ಇನ್ನೂ ಕಾರಣ ಉಂಟು. ಆದ್ದರಿಂದ ಯಾರು ಅತಿಯಾಗಿ ತಿಂತಾರೋ ಅಂತಹವ್ರ ಹತ್ರ ಲಕ್ಷ್ಮಿ ಸುಳಿಯಲ್ಲ ಅಂತ ಅಲ್ಲ, ಅಷ್ಟೇ ಅಲ್ಲ, ಇರೋವಂಥವಳು ಬಿಟ್ಟು ಹೋಗ್ತಾಳೆ ಅಂತ ಹೇಳ್ತಾ ಇರೋವಂಥದ್ದು ಮಾತಿದು. ನೆಕ್ಸ್ಟ್ 4ನೇದು ನಿಷ್ಠುರ ವಾಕ್ಯ ಭಾಷಿಣಂ. ಯಾವನು ತುಂಬ ಕ್ರೂರವಾದಂತಹ ಮಾತುಗಳನ್ನು, ತುಂಬ ನಿಷ್ಠುರವಾದಂತಹ ಮಾತುಗಳನ್ನು ಯಾವನು ಆಡ್ತಾನೋ ಅಂಥವನ ಹತ್ರನೂ ಕೂಡ ಲಕ್ಷ್ಮಿ ಸುಳಿಯೋದಿಲ್ಲ. ಮಾತಿನಲ್ಲಿ ಒಂದು ಮಾಧುರ್ಯ ಇರಬೇಕು. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ವಾಂಗ್ ಮಾಧುರ್ಯಾತ್ ಸರ್ವಲೋಕಪ್ರಿಯ ಸ್ಯಾತ್ ಅಂತ. ನಮ್ಮ ವಾಕು ಮಧುರವಾಗಿದ್ದರೆ ಎಲ್ಲರಿಗೂ ಮನುಷ್ಯ ಪ್ರಿಯ ಆಗ್ತಾನೆ ಅಂತ. ಕಫ್ ಪರಫ್ ಪ್ರಿಯವಾದಿನಾಂ ಅಂತಂದ್ಬಿಟ್ಟು ತುಂಬ ಪ್ರಿಯವಾಗಿ ಮಾತನಾಡುವಂಥವ್ರಿಗೆ ಇವ್ರು ಯಾರೋ ನಂಗೆ ಗೊತ್ತಿಲ್ಲ, ಇವ್ರು ಯಾರೋ ಬೇರೆಯವರು ಅಂತ ಅನಿಸೋದೇ ಇಲ್ಲ, ಎಂಥವ್ರನ್ನೂ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ತಾನೆ ಹಾಗಿರೋವಂಥವು. ಆದ್ದರಿಂದ ಲಕ್ಷ್ಮಿ ಒಲಿಯಬೇಕು ಅಂತ ಹೇಳಿದ್ರೆ ಮಾತಿನಲ್ಲಿ ಆ ನೈಷ್ಠುರ್ಯ ಅನ್ನೋವಂಥದ್ದು ಹೋಗಬೇಕದು. ಅದು ಹೋಗದೆ ಹೋದರೆ ಲಕ್ಷ್ಮಿ ದೂರ ಹೋಗ್ತಾಳೆ ಅಷ್ಟೇ. ಮತ್ತು
ಸೂರ್ಯೋದಯೇ ಹ್ಯಸ್ತಮಯೇ ಪಿಶಾಯಿನಂ. ಸೂರ್ಯೋದಯ ಸಮಯದಲ್ಲಿ, ಸೂರ್ಯಾಸ್ತ ಸಮಯದಲ್ಲಿ ನಿದ್ದೆ ಹೋಗುವಂಥವನು, ಅಂಥವನನ್ನು ಕೂಡ ತೊರೆದು ಹೋಗ್ತಾಳೆ ಲಕ್ಷ್ಮಿ ಅಂತಂದ್ಬಿಟ್ಟು. ಅದೆರಡೂ ಕೂಡ ಬಹಳ ಪವಿತ್ರವಾದಂತಹ ಘಟ್ಟಗಳು. ಒಂದು ದಿನದಲ್ಲಿ ಪ್ರಾತಃ ಸಂಧ್ಯೆ, ಸಾಯಂ ಸಂಧ್ಯೆ, ಎರಡು ಸಂಧಿ ಕಾಲಗಳು, ಹಗಲು ಮತ್ತು ರಾತ್ರಿಗಳ ಸಂಧಿ ಸ್ಥಾನವೇ ಸಂಧ್ಯೆ ಅನ್ನುವಂಥದ್ದು. ಹಾಗಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸು ಅಂತರ್ಮುಖವಾಗಿ ಹೋಗೋದಕ್ಕೆ ಬಹಳ ಅನುಕೂಲವಾಗಿರುವಂತಹ ಸನ್ನಿವೇಶವದು. ಆದ್ದರಿಂದ ಅಂತಹ ಸಮಯವನ್ನು ನಾವು ಪೋಲ್ ಮಾಡಿಕೊಂಡ್ರೆ ಹೋಯ್ತು, ನಾವು ಕಳ್ಕೊಳ್ತೀವಿ ಅಷ್ಟೇ. ಆದ್ದರಿಂದ ಅದು ಪ್ರಶಸ್ತವಾದ ಸಮಯ. ಆ ಪ್ರಶಸ್ತವಾದ ಸಮಯದಲ್ಲಿ ನಾವು ನಿದ್ದೆಯನ್ನಂತೂ ಖಂಡಿತ ಮಾಡಿಕೊಡೋದು. ಸುಮ್ಮನೆ ಜಾಗೃತಿನಲ್ಲಿರೋದು ಕೂಡ ಎಷ್ಟೋ ಸಲ ಅದು ಟೈಮ್ ವೇಸ್ಟು ಅಂತ ಅನಿಸೋವಂಥದ್ದು. ಆವಾಗ ಜಪಧ್ಯಾನಾದಿಗಳಲ್ಲಿ ಮುಳುಗಿರಬೇಕು ಅನ್ನೋದನ್ನು ಹೇಳುತ್ತವೆ ಧರ್ಮಶಾಸ್ತ್ರಗಳು. ಅದು ಬಿಟ್ಟು ಏನೋ ಲೌಕಿಕವಾದ ಕೆಲಸ ಮಾಡ್ಕೊಂಡಿದ್ದೀನಿ ಅಂತಂದರೆ ಅದೇನೇ ಹೋಪ್ಲೆಸ್ಸು ಅಂತ ಹೇಳುತ್ತೆ. ಇನ್ನು ಆ ಟೈಮಲ್ಲಿ ನಿದ್ದೆ ಮಾಡೋದು ಅಂತ ಹೇಳಿದ್ರಂತೂ ತುಂಬ ಕೆಟ್ಟದು. ಅಂಥವನ್ನ ಲಕ್ಷ್ಮಿ ತೊರೆದು ಹೋಗ್ತಾಳೆ ಅನ್ನೋವಂಥದ್ದು. ಈ ಶ್ಲೋಕ ನೋಡಪ್ಪ, ಲಕ್ಷ್ಮಿ ಬಿಟ್ಟು ಹೋಗ್ತಾಳೆ ಅನ್ನೋದಕ್ಕೆ ಎಷ್ಟು ಆ ಎಂಫಸಿಸ್ ಬರೋದಕ್ಕೋಸ್ಕರ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಹೇಳಿದಂಥ 1, 2, 3, 4, 5, 6 ಈ 6 ನಿಯಮಗಳನ್ನು ಪಾಲಿಸದೆ ಹೋದರೆ ಸಾಕ್ಷಾತ್ ವಿಷ್ಣುವೇ ಆದ್ರೂ ಅವನನ್ನು ಬಿಟ್ಟು ಹೋಗ್ಬಿಡ್ತಾಳೆ ಲಕ್ಷ್ಮಿ ಅಂತಂದ್ಬಿಟ್ಟು ಹೆದರಿಸತ್ತೆ ಶ್ಲೋಕ. ವಿಮುಂಚತಿ ಶ್ರೀರಪಿ ಚಕ್ರಪಾಣಿನಂ, ಚಕ್ರಪಾಣಿಯೇ ಆದರೂ ಕೂಡ ಬಿಟ್ಟು ಹೋಗ್ಬಿಡುತ್ತೆ ಅಷ್ಟೇ ಆಮೇಲೆ ಅಂತಂದ್ಬಿಟ್ಟು, ಐಶ್ವರ್ಯ ತೊರೆದು ಹೋಗುತ್ತೆ ಅಂತಂದ್ಬಿಟ್ಟು. ಆದ್ದರಿಂದ ಇಷ್ಟು ನಿಯಮಗಳನ್ನು ನಾವು ಎಚ್ಚರವಾಗಿ ಪಾಲಿಸಬೇಕು ಅಂತ. ಅದು ಸರಿ, ಹೇಗಿದ್ರೆ ಲಕ್ಷ್ಮಿ ಒಲಿತಾಳೆ ಹೇಳ್ತೀರಾ ಅಂತಂದರೆ, ಗಂಡಸರ ಬಗ್ಗೆ ಹೇಳಿದ್ದೆ ಆಯ್ತಲ್ಲ, ಹೆಂಗಸರ ಬಗ್ಗೆ ಒಂಚೂರು ಹೇಳೋಣ. ಲಕ್ಷ್ಮಿ ಹೇಗಿದ್ದರೆ, ಒಬ್ಬಳು ಹೆಂಗಸು ಹೇಗಿದ್ದರೆ ಲಕ್ಷ್ಮಿ ಒಲಿತಾಳೆ ಅನ್ನೋದ್ರ ಬಗ್ಗೆ ಈ ಶ್ಲೋಕ ಹೇಳುತ್ತೆ. ಏನಪ್ಪ ಅಂದರೆ, ನಾರೀಶ ನಿತ್ಯಂ ಸುವಿಭೂಷಿತಾಸು. ನಾರಿ ಹೇಗಿರಬೇಕು ಅಂತಂದರೆ, ಒಂದು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರಬೇಕು. ಅಂದರೆ ಏನೋ ಬೇರೆಯವ್ರನ್ನೇನೋ ಇಂಪ್ರೆಸ್ ಮಾಡೋಕ್ಕೋಸ್ಕರ ಅಂತ ಅಲ್ಲ. ಬೀಯಿಂಗ್ ಪ್ಲೆಸೆಂಟ್, ಫೀಲಿಂಗ್ ಪ್ಲೆಸೆಂಟ್, ನೋಡಿದವ್ರಿಗೇ ಕಣ್ಣಿಗೆ ಒಂದು ಸಂತೋಷವನ್ನು ಉಂಟು ಮಾಡುವಂಥದ್ದು. ಅದ್ರ ಬದಲು ತಲೆ ಕೆದರ್ಕೊಂಡಿದ್ದು ಏನು ಥರ ಏನು ಸ್ನಾನ ಕೂಡ ಮಾಡಿದಾರಾ ಇಲ್ವೋ ಅಂತ ಅನಿಸೋ ಹಾಗೆ ಕೊಳಕಾದ ರೀತಿಯಲ್ಲಿರುವಂತಹದ್ದು ಹೀಗೆಲ್ಲ ಇರಬಾರ್ದು. ತುಂಬ ನೋಡಿದ್ರೇ ಒಂದು ಪ್ರಸನ್ನತೆ ಉಂಟಾಗುವ ಹಂಗಿರಬೇಕು. ನಾರೀಷು ನಿತ್ಯಂ ಸುವಿಭೂಷಿತಾಸು. ಒಳ್ಳೆಯ ವಿಭೂಷಣಗಳನ್ನು, ಆಭರಣಗಳನ್ನ ಹೇರ್ಕೊಳ್ಬೇಕು ಅಂತ ಏನಲ್ಲ, ನೋಡೋದಕ್ಕೆ ಸುಲಕ್ಷಣವಾಗಿ ಕಾಣಿಸುವಂತೆ ಇರಬೇಕಂತಹದ್ದು. ಎರಡನೇದು ಪತಿವ್ರತಾಸು ಪ್ರಿಯವಾದಿನೀಷು. ಪತಿವ್ರತೆಯಾಗಿರಬೇಕು ಮತ್ತು ಪ್ರಿಯವಾದಿನಿಯಾಗಿರಬೇಕು. ಈಗ ತಾನೇ ಹೇಳಿದೆ ಕಫ್ ಪರಫ್ ಪ್ರಿಯವಾದಿನಾಮ್ ಅಂತಂದ್ಬಿಟ್ಟು. ಹಾಗೆ ಪ್ರಿಯವಾದಿಯಾಗಿದ್ದ ಪಕ್ಷದಲ್ಲಿ ಅಂದರೆ ಯಾರಿಗಾರನು ಮನೆಯವ್ರನ್ನಾಗಲಿ ಬೇರೆಯವ್ರನ್ನಾಗಲಿ ಮುಖ ಕೊಟ್ಟು ಸಂತೋಷದಿಂದ ಮಾತಾಡಿಸುವಂಥದ್ದು ಈ ರೀತಿಯಾಗಿರಬೇಕು. ಮತ್ತು ಪಾತಿವ್ರತ್ಯ ಅನ್ನೋದರಲ್ಲಿ ಇದು ಸೇರಿಕೊಳ್ಳುವಂಥದ್ದು, ಪ್ರಿಯವಾದಿನಿತ್ವ ಅನ್ನೋದು ಅದರಲ್ಲೂ ಸೇರಿಕೊಳ್ಳುತ್ತೆ. ಅದು ಎರಡೂ ಇದ್ದ ಪಕ್ಷದಲ್ಲಿ ತುಂಬ ಚೆನ್ನಾಗಿರುತ್ತೆ. ಕೆಲವರು ಅವ್ರ ಪಾತಿವ್ರತ್ಯದಲ್ಲಿ ಭಂಗವಿಲ್ಲ, ಆದರೆ ಮಾತು ಮಾತ್ರ ಬಿರುಸು ಅನ್ನುವಂಥದ್ದಾಗ್ಬಿಡುತ್ತೆ. ಹಾಗಾಗಬಾರ್ದು. ಆದ್ದರಿಂದ ಈ ಅಂಶಗಳು ಅದಿರಬೇಕು. ಆಮುಕ್ತ ಹಸ್ತಾಸು ಸುತಾನ್ವಿತಾಸು. ಅವರು ತುಂಬ ಉದಾರವಾಗಿ ಕೊಡುವಂಥದ್ದಾಗಿರಬೇಕು ಮತ್ತು ಮಕ್ಕಳೊಂದಿಗೆ ಇರೋವಂಥವಳಾಗಬೇಕು. ಸುಗುಪ್ತ ಭಾಂಡಾಸು ಬಲಿಪ್ರಿಯಾಸು. ಮತ್ತು ಮನೆಯ ಇದನ್ನೆಲ್ಲ ಕೂಡ ಸಿರಿ ಸಂಪತ್ತುಗಳನ್ನೆಲ್ಲ ಕೂಡ ಚೆನ್ನಾಗಿ ಕಾಪಾಡಿಕೊಳ್ಳುವಂಥವಳು. ಮತ್ತು ಪೂಜೆಯ ವಿಷಯದಲ್ಲಿ ಒಂದು ಸಂತೋಷದಿಂದ ದೇವ ಕಾರ್ಯಗಳನ್ನು ಮಾಡುವಂಥವಳಾಗಿರಬೇಕು. ಸಂಮೃಷ್ಟ ವೇಶ್ಮಾಸು. ಮನೆಯನ್ನು ಗುಡಿಸೋದ್ರಲ್ಲೇ ಒಂದು ಸಂತೋಷ, ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಲ್ಲೇ ಒಂದು ಸಂತೋಷ, ಅಲ್ಲಲ್ಲಿ ಕಸ ಕಡ್ಡಿಗಳು ಬಿದ್ದಿರಬಾರದು, ಆ ರೀತಿ ಇರುವಂತಹದ್ದು. ಜಿತೇಂದ್ರಿಯಾಸು. ಜಿತೇಂದ್ರಿಯತ್ವ ಅವ್ರಿಗೂ ಬೇಕಾದಂಥದ್ದೇನೆ. ಬಲವ್ಯಪೇತಾಸು ಲೋಲುಪಾಸು. ಆದ್ದರಿಂದ ಅವರಲ್ಲಿ ಒಂದು ಬಲವನ್ನು ಸಂಪಾದನೆ ಮಾಡುವಂತಹದ್ದು, ಲೋಲುಪತೆ ಇಲ್ಲದೇ ಇರುವಂತಹದ್ದು. ಧರ್ಮವ್ಯಪೇಕ್ಷಾಸು ದಯಾನ್ವಿತಾಸು. ಧರ್ಮದ ಬಗ್ಗೆ ಒಂದು ಪ್ರೀತಿಯಿಂದ ಕೂಡಿರುವಂತಹದ್ದು, ದಯೆ ಅನ್ನುವಂತಹ ಲಕ್ಷಣದಿಂದ ಹೊಂದಿರುವಂತಹದ್ದು. ಸ್ಥಿತ ಸದಾಹಂ ಮಧುಸೂದನ ಇತಿ. ಓ ವಿಷ್ಣುವೇ, ಅಂಥವರಲ್ಲಿ ನಾನು ಇರ್ತೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ ಅನ್ನುವಂತಹ ಈ 2 ಶ್ಲೋಕಗಳನ್ನು ಶ್ರೀರಂಗ ಮಹಾಗುರುಗಳು ಹಲವು ಬಾರಿ ಹೇಳಿದ್ದರು. ಆದ್ದರಿಂದ ಈ ರೀತಿಯಾಗಿ ಪುರುಷನು ಹೇಗಿರಬಾರದು ಅನ್ನುವಂತಹ ಕೆಲವು ಲಕ್ಷಣಗಳು, ಸ್ತ್ರೀ ಹೇಗಿರಬೇಕು ಅನ್ನುವಂತಹ ಕೆಲವು ಲಕ್ಷಣಗಳು, ಹೇಗಿದ್ದ ಪಕ್ಷದಲ್ಲಿ ಲಕ್ಷ್ಮಿ ಒಲಿಯದೆ ಹೇಗಿದ್ದಾಳು. ನಮಸ್ಕಾರ.